ಕರ್ನಾಟಕ ರಾಜ್ಯದ ಇತಿಹಾಸ ಪುಟವನ್ನ ಸೇರುವಂತಹ ಒಂದು ಕಾರ್ಯಕ್ರಮ ಚಿತ್ರದುರ್ಗ ನಗರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಅಭಿಮಾನೋತ್ಸವ ಇವತ್ತು ಜರುಗ್ತಾ ಇರತಕ್ಕಂಥದ್ದು ಬಹಳಷ್ಟು ಖುಷಿಯನ್ನ ತಂದಿದೆ. ಸನ್ಮಾನ್ಯ ಯಡಿಯೂರಪ್ಪನವರು ಅವರು ಹುಟ್ಟು ಹೋರಾಟಗಾರ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥವ್ರು. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅಂತಂದ್ರೆ ಏನು ಅನ್ನುವಂತಹ ಕೇಳುವಂತಹ ವಾತಾವರಣದಲ್ಲಿ ಸೈಕಲ್ ಮೇಲೆ ಈ ಪಕ್ಷವನ್ನ ಕಟ್ಟು ವಿಧಾನಸಭೆಯ ಚೇರನ್ನ ಅಧಿಕಾರವನ್ನ ಪಡಿಲಿಕ್ಕೆ ಮೂಲ ಕಾರಣಕರ್ತರು ಅದು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿನವರು ಮಾತನಾಡಬೇಕಾದ್ರೆ ಹೇಳಿದ್ರು, ಇವತ್ತು ಕರ್ನಾಟಕದಲ್ಲಿ ಕುರುಬ ಸಮಾಜ ಕನಕದಾಸರ ಜಯಂತಿಯನ್ನ ಒಂದು ಹಬ್ಬದ ರೀತಿಯಾಗಿ ಆಚರಿಸ್ತಾ ಇದೆ ಅಂತಂದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಂತ ಬಹುದೊಡ್ಡ ಕೊಡುಗೆ ಕನಕದಾಸರ ಜಯಂತಿಯನ್ನ ಆಚರಣೆಯನ್ನ ಮಾಡಿರ್ತಕ್ಕಂಥದ್ದು. ಅವರ ಅಧಿಕಾರದ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೆಚ್ಚು ಅನುದಾನವನ್ನ ಕೊಟ್ಟು ಕಾಗಿನೆಲೆಯನ್ನ ಒಂದು ರಾಷ್ಟ್ರೀಯ ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿದಂತಹ ಒಂದು ಹೆಗ್ಗಳಿಕೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಬರಬೇಕು ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಯಡಿಯೂರಪ್ಪನವರು ಒಂಥರ ಕಮಿಟ್ಮೆಂಟ್ ಮನುಷ್ಯ. ಒಂದು ಸರಿ ಮಾತನ್ನ ಕೊಟ್ರೆ ಯಾವ ಕಾರಣಕ್ಕೂ ಕೂಡ ಅವರು ಹಿಂಜರಿಯೋದಿಲ್ಲ ಅನ್ನೋದಕ್ಕೆ ನನ್ನ ಮತ್ತೆ ಅವರ ಮಧ್ಯೆ ನಡೆದಂತ ಒಂದು ಘಟನೆಯನ್ನ ಈ ವೇದಿಕೆಯಲ್ಲಿ ಸ್ಮರಣೆಯನ್ನ ಮಾಡ್ಲಿಕ್ಕೆ ಇಚ್ಛಿಸ್ತೇನೆ ಅನ್ನುವಂಥದ್ದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಇಂದಿನ ರಾಜ್ಯಪಾಲರು, ಮೇಘಾಲಯದ ರಾಜ್ಯಪಾಲರು ವಿಜಯಶಂಕರ್ ಅವರು ಅವತ್ತು ಮೈಸೂರಲ್ಲಿ ಯಾವ ಅಧಿಕಾರ ಇಲ್ದಲೆ ಖಾಲಿ ಕುಂತಿದ್ರು. ಸನ್ಮಾನ್ಯ ಯಡಿಯೂರಪ್ಪನವರ ಹತ್ರ ನಾನು ಹೋಗಿ ನಮ್ಮ ಸಮುದಾಯದ ವಿಜಯಶಂಕರ್ಗೆ ನಿಮ್ಮ ಸರ್ಕಾರದಲ್ಲಿ ಏನಾದ್ರೂ ಒಂದು ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಮಾತನ್ನ ನಾನು ಅವ್ರ ಮನವಿಯನ್ನ ಮಾಡ್ಕೊಂಡೆ. ಬುದ್ಧಿ ಏನ್ ಮಾಡಬೇಕು ಕೇಳ್ರಿ ಅಂತಂದ್ರು ಅವ್ರು. ನಮ್ಮ ವಿಜಯಶಂಕರ್ನ MLC ಅನ್ನ ಮಾಡಿ ನಿಮ್ಮ ಸಚಿವ ಸಂಪುಟದಲ್ಲಿ ಮಂತ್ರಿಯನ್ನ ಮಾಡಿಸ್ಕೋಬೇಕು ಅನ್ನುವಂತಹ ಮಾತನ್ನ ಅವರಿಗೆ ನಾನು ಕೇಳಿದಾಗ ನಾನು ಖಂಡಿತ ಮಾಡ್ಕೊಡ್ತೀನಿ ಅನ್ನುವಂತಹ ಮಾತನ್ನ ಆಡಿದ ಮೇಲೆ ಪಕ್ಷದಲ್ಲಿ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆದಾಗ ಅವ್ರು ಹೇಳಿದ್ ಒಂದೇ ಒಂದು ಮಾತು, ನಾನು ಕಾಗಿನೆಲೆ ಸ್ವಾಮಿಗೆ ಮಾತು ಕೊಟ್ಟಿದ್ದೀನಿ, ವಿಜಯಶಂಕರ್ನ MLC ಮಾಡಿ ಮಂತ್ರಿ ಮಾಡ್ತೀನಿ ಅನ್ನುವಂತಹ ಮಾತನ್ನ ಕೊಟ್ಟಿದ್ದೀನಿ ಅನ್ನುವಂತಹ ಮಾತನ್ನ ಆಡಿ ಆ ಮಾತನ್ನ ಉಳಿಸ್ಕೊಂಡಂತಹ ಏಕೈಕ ವ್ಯಕ್ತಿ ಸನ್ಮಾನ್ಯ ಯಡಿಯೂರಪ್ಪನವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಅಭಿಮಾನೋತ್ಸವ ಯಡಿಯೂರಪ್ಪಾಜಿ ಅಭಿಮಾನೋತ್ಸವ.